ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ, ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಪೂಜೆನೂ ಕೂಡ ಮಾಡಿದೆ. ಸೊ ಆ ಕ್ಲಿಪ್ಸನ್ನು ಕೂಡ ಹಾಕಿರ್ತೀನಿ. ಫ್ರೆಂಡ್ಸ್, ಇವಾಗ ಸ್ನಾನ ಎಲ್ಲ ಆಯಿತು. ಸ್ನಾನ ಆದ ನಂತರ ನಾನು ಇವಾಗ ಪೂಜೆನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಪೂಜೆ ಮಾಡೋದನ್ನು ನಾನು ಪೂರ್ತಿ ಅಲ್ಲದೆ ಇದ್ದರೂ ಸ್ವಲ್ಪ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿನ್ನೆ ಮೊನ್ನೆ ಅಂತೂ ತುಂಬಾ ಮಳೆ ಮತ್ತು ಒಂದು ಸ್ವಲ್ಪ ಚಳಿ ಥರನೇ ಇತ್ತು. ಇವತ್ತಂತೂ ಫುಲ್ ಬಿಸಿಲು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಸೊ ಹಾಗಾದರೆ ಯಾಕೆ ತಡ, ಬನ್ನಿ. ಕೂಡ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಥರ ಇವತ್ತು ಡೈಲಿ ಪೂಜೆನೇ ಮಾಡಿದ್ದೆ ನಾನು. ವಾರ ಅಂತ ಏನೂ ಇಲ್ಲ, ಡೈಲಿ ಇದೇ ಥರನೇ ಪೂಜೆ ಮಾಡೋದು. ಶುಕ್ರವಾರ ಗುರುವಾರ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು, ಆದರೆ ದಿನಾಲೂ ಇದೇ ಥರನೇ ನಾನು ಪೂಜೆ ಮಾಡ್ತೀನಿ. ಸೊ ಪೂಜೆ ಯಾವ ರೀತಿಯಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಇವತ್ತು ಟಿಫಿನ್ಗೆ ಏನೇನು ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಸ್ಬೆಂಡು ಅವ್ರ ಕೊಲೀಗಿಗೆ ಒಂದು ಸ್ವಲ್ಪ ಟಿಫಿನ್ ಮಾಡಿಕೊಡು, ಇವತ್ತು ಹೊರಗಡೆ ತಿಂದು ಅವ್ರಿಗೆ ಬೋರ್ ಆಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ಇವತ್ತು ಇಡ್ಲಿ ಸಾಂಬಾರು ಚಟ್ನಿನ ಮಾಡಿದ್ದೀನಿ. ವಡೆ ಮಾಡಬೇಕಂದ್ರೆ ಆಗಲಿಲ್ಲ. ಸೊ ಹಾಗಾಗಿ ಇಷ್ಟೇ ಮಾಡಿದ್ದೀನಿ. ತೋರಿಸ್ತೀನಿ ನಾನು ಇವಾಗ. ನೋಡ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಲ್ಲಿಗೆ ಇಡ್ಲಿ ಅಂತಾರಲ್ಲ, ಆ ಥರನೇ ಆಗಿತ್ತು. ಈ ರೆಸಿಪಿ ಕೂಡ ನಾನು ಕಂಪ್ಲೀಟಾಗಿ ಯಾವ ರೀತಿ ಮಾಡೋದು ಇಡ್ಲಿ, ಮಲ್ಲಿಗೆ ಇಡ್ಲಿ ಅನ್ನೋದನ್ನು ನಾನು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಹಾಗೆ ಈ ಒಂದು ಚಟ್ನಿ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸಾಂಬಾರು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಇಡ್ಲಿ ಸಾಂಬಾರು ಚಟ್ನಿ ಹಾಗೆ ವಡೆ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ, ಈ ಕೂಡಲೇ ನೋಡಿ. ಈ ಸಾಂಬಾರು ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ತರಕಾರಿ ಸಾಂಬಾರನ್ನು ಮಾಡಿದ್ದೀನಿ. ಇವಾಗ ಇಡ್ಲಿ ಸಾಂಬಾರು ಚಟ್ನಿನ ನಾನು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಸೊ ಸುಮಾರು ಒಂದು 2-3 ಜನ ತಿನ್ನೋದ್ರಿಂದ ಇಷ್ಟು ಇಡ್ಲಿನ ಹಾಕಿ ಕಳಿಸ್ತಾ ಇದ್ದೀನಿ ನಾನು ಆಫೀಸ್ಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಡ್ಲಿ. ಈ ಥರ ಯಾವುದೇ ಒಂದು ಅಡುಗೆ ಮಾಡಿದರೂ ಕೂಡ ಚೆನ್ನಾಗಿ ಬಂದರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಚಟ್ನಿ ಸಾಂಬಾರು ಇಡ್ಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದು ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಅದೇ ರೀತಿ ನಾವು ಮನೆಯಲ್ಲಿ ಯಾವುದೇ ಒಂದು ಅಡುಗೆ ಆಗಲಿ ಅಥವಾ ಕೆಲಸನೇ ಆಗಲಿ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫೇಲ್ ಆಗೋ ಮಾತೇ ಇಲ್ಲ ಅಂತ ಹೇಳ್ಬೋದು. ಇದಕ್ಕೆ ನೀವೇನಂತೀರಾ? ಟಿಫಿನನ್ನು ಬಾಕ್ಸ್ಗೆ ಹಾಕಿಕೊಟ್ಟೆ. ಸೊ ಹಸ್ಬೆಂಡ್ ತೊಗೊಂಡು ಆಫೀಸ್ಗೆ ಹೋದರು. ಇವಾಗ ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ. ಬಟ್ಟೆನ ವಾಶ್ ಮಾಡಿಬಿಟ್ಟು ಆನಂತರ ಟಿಫಿನ್ ಮಾಡಿರೋ ಎಲ್ಲ ಪಾತ್ರೆನ ತೊಳೆದ್ಬಿಟ್ಟು ಆನಂತರ ಮತ್ತೆ ನಿಮಗೆ ಸಿಗ್ತೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. 4 ಗಂಟೆ ಸುಮಾರಿಗೆ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು.
ಹಾಗೆ ಒಂದು ಕ್ರ್ಯಾಪ್ಚರನ್ನು ಮಾಡಿಕೊಂಡೆ. ನೋಡಿ ಈ ಥರ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗೆ ಈ ವಿಡಿಯೋ ಜೊತೆನೇ ನಾನು ತುಳಸಿ ಪೂಜಾದ ವಿಡಿಯೋನು ಕೂಡ ಹಾಕ್ತೀನಿ ಆಂಟಿ ಮನೆಯದು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬೆಳಗ್ಗೆನ ಒಂದು ರುಟೀನ್ ನೋಡಿದ್ರಿ, ಪೂಜೆ ಮಾಡಿದ್ದಾಗಿರ್ಬೋದು, ಟಿಫಿನ್ ಮಾಡಿದ್ದಾಗಿರ್ಬೋದು. ಮಧ್ಯಾಹ್ನ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಯಾವುದೇ ರೆಸಿಪಿನೂ ಕೂಡ ಶೇರ್ ಮಾಡೋದಿರಲಿಲ್ಲ, ಅಡುಗೆ ಕೂಡ ಮಾಡೋದಿರಲಿಲ್ಲ. ಹಾಗಾಗಿ ನಾನು ಈವ್ನಿಂಗ್ ಸಂಜೆ 6 ಗಂಟೆ ಆಗಿದೆ ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದೇವ್ರಿಗೆ ದೀಪ ಹಚ್ಚಾಯಿತು. ಹಾಗೆ ಇವಾಗ ಸ್ವಲ್ಪ ಪಾತ್ರೆನ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಜೋಡಿಸ್ಕೋತೀನಿ. ನೋಡ್ಬೋದು, ಪಾತ್ರೆನೆಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಟೀ ಎಲ್ಲ ಕುಡಿದು, ಹಾಗೆ ತರಕಾರಿ ತರಲಿಕ್ಕೆ ಹೋದಾಗ, ಮಾರ್ಕೆಟ್ಗೆ ಹೋದಾಗ ನನಗೆ ತೊಗರಿಕಾಯಿನೂ ಕೂಡ ಸಿಕ್ತು. ಹಾಗಾಗಿ ನಾನು ತೊಗೊಂಡು ಬಂದಿದ್ದೀನಿ. ಸಣ್ಣವ್ರು ಇರಬೇಕಾದ್ರೆ ಸಿಕ್ಕಾಪಟ್ಟೆ ತಿಂತಾಯಿದ್ವಿ. ಊರಿಂದ ಅಜ್ಜಿ ಎಲ್ಲ ಕಳಿಸ್ಕೊಡ್ತಾಯಿದ್ರು. ಸದ್ಯಕ್ಕೆ ಇಲ್ಲಿ ಬಂದಮೇಲೆ ನಮಗೆ ತೊಗರಿಕಾಯಿ ಅನ್ನೋದು ಅಪರೂಪನೇ ಆಗಿಬಿಡ್ತು. ಹಾಗಾಗಿ ಹೇಗೂ ಸಿಕ್ತಲ್ವ, ಸೊ ತೊಗೊಂಬಂದಿದ್ದೆ ತೊಗರಿಕಾಯಿನ. ನಾವು ಪಲ್ಯನೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಗ್ರೇವಿ ಥರನೂ ಮಾಡ್ಬೋದು, ಹಾಗೆ ಕುದಿಸಿ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಕುದಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ತಿನ್ನೋಕೆ ಅಂತ ಕುದಿಸಿ, ನೆಕ್ಸ್ಟ್ ಉಳಿದಿರೋದನ್ನು ನಾನು ಒಂದು ರೆಸಿಪಿನೂ ಕೂಡ ಸಾಧ್ಯ ಆದರೆ ಮಾಡಿ ತೋರಿಸ್ತೀನಿ, ತೊಗರಿಕಾಯಿ ರೆಸಿಪಿನ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಹಾಗೆ ಸಣ್ಣವ್ರು ಇರಬೇಕಾದ್ರೆ ಸಿಕ್ಕಾಪಟ್ಟೆ ತಿಂತಾಯಿದ್ವಿ. ನಮ್ಮ ಕಡೆ ಜಾಸ್ತಿ ಹಾಗೆ ಬಾಯ್ಲ್ ಮಾಡಿಬಿಟ್ಟು ತಿಂತಾರೆ ಅದನ್ನು. ಹಸಿ ತೊಗರಿಕಾಯಿನ ತೋರಿಸ್ತೀನಿ ನಾನು ಯಾವ ರೀತಿ ಕುದಿಸೋದಂತ. ಸೊ ಬನ್ನಿ ಹಾಗಾದರೆ ತೊಗರಿಕಾಯಿ ಕುದಿಸೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಇದನ್ನು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. 1-2 ಸಲ ಚೆನ್ನಾಗಿ ವಾಶ್ ಆದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಜಾಸ್ತಿನೂ ಹಾಕಬಾರ್ದು, ತುಂಬ ಉಪ್ಪಾದರೆ ಟೇಸ್ಟು ಉಪ್ಪು ಅನಿಸುತ್ತೆ. ಹಾಗಾಗಿ ನೋಡಿ, ಇವಾಗ ಉಪ್ಪಾಗೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2-3 ವಿಸಿಲನ್ನು ಹಾಕ್ಸ್ಕೊತೀನಿ. ಟೀ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಸೈಡ್ಗೆ ತೊಗರಿಕಾಯಿನೂ ಕೂಡ ಕುದೀತಾ ಇದೆ. ಸ್ವಲ್ಪ ನೀರು, ಟೀ ಪೌಡರು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿನ ಆ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ತುರಿದು ಹಾಕೋದ್ರಿಂದನೂ ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಒಂದು ಸಲ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡ್ತೀರಾ ಅಂತ ಅನ್ಕೊತೀನಿ. ಅದಕ್ಕೆ ನಾನಿವಾಗ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಡಿಕಾಕ್ಷನ್ ಆದಮೇಲೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಶುಂಠಿ ಹಾಕಿರ್ತೀವಲ್ವ, ಸೊ ಅದು ಫ್ಲೇವರ್ ಕೂಡ ಬಿಡುತ್ತೆ ಅಷ್ಟೊತ್ತಿಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ಇದನ್ನು ಹೀಗೆ ತಿಂತಾಯಿದ್ರು ಎಷ್ಟು ತಿಂದರೂ ಸಾಕಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಹಬೆ ಬರ್ತಿದೆಯಲ್ಲ, ಈ ಕ್ಯಾಮ್ರಾಗೆ ಸ್ವಲ್ಪ ಬ್ಲರ್ ಥರ ಕಾಣಿಸುತ್ತೆ. ಸೊ ಕಾಣಿಸ್ತಿರ್ಬೋದು ನಿಮಗೆ. ತುಂಬ ಚೆನ್ನಾಗಿ ಬೆಂದಿದೆ, ನೋಡಿದೆ ನಾನು ಕೂಡ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಹೀಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರ್ಗೆ ಮಾಡಿದ್ರು ಅಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ನೀವು ಕೂಡ ಈ ಥರ ತಂದರೆ ಕುದಿಸಿ ತಿನ್ನಿ, ಇಲ್ಲ ಸಾಂಬಾರು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೀವು ಬನ್ನಿ ಟೀ ಕುಡಲಿಕ್ಕೆ. ಈ ಕಡೆ ಟೀ ಕೂಡ ಆಯಿತು. ಟೀನ ಸೋಸ್ಕೊಳ್ತಾ ಇದ್ದೀನಿ. ಸೊ ಹಸ್ಬೆಂಡ್ ಇನ್ನೂ ಆಫೀಸಿಂದ ಬಂದಿಲ್ಲ, ಹಾಗಾಗಿ ಒಬ್ಬಳಿಗೆ ಮಾಡ್ಕೊಂಡಂಗಾಯಿತು ಟೀನ. ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಈವ್ನಿಂಗ್ ರುಟೀನ್ನ ಮಾಡ್ತಿರಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ತೊಗರಿಕಾಯಿ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನೋಡ್ಬೋದು ಫ್ರೆಂಡ್ಸ್, ನಾನು ಅರಿಶಿನ ಕುಂಕುಮಕ್ಕೆ ಅಂತ ಆಂಟಿ ಮನೆಗೆ ಹೋಗಿದ್ದೆ. ತುಳಸಿ ಪೂಜೆ ಇತ್ತಲ್ವ ಅವತ್ತು. ಆ ಕ್ಲಿಪ್ಸನ್ನು ನಿನ್ನೆ ಹಾಕ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಆಂಟಿ ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ.
ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಹಾಗೆ ನನಗೆ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ನಾನು ಮೊಬೈಲನ್ನು ನನ್ನ ಫ್ರೆಂಡ್ ಕೈಯಲ್ಲಿ ಕೊಟ್ಟಿದ್ದೆ ವಿಡಿಯೋ ಮಾಡು ಅಂತ. ಸೊ ಅವ್ರಿಗೆ ಗೊತ್ತಾಗಲಿಲ್ಲ ಅನಿಸುತ್ತೆ, ಅವ್ರು ವಿಡಿಯೋ ಆಗ್ತಿದೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಸೊ ವಿಡಿಯೋ ಆಗಿರಲಿಲ್ಲ, ಹಾಗಾಗಿ ಹೋಗಲಿ ಬಿಡು ಅಂತ ಹಾಗೆ ಬಂದೆ. ನಾನು ಇವು ಮುಂಚೆ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅದಷ್ಟನ್ನೇ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ತುಳಸಿ ಪೂಜೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ನನ್ನ ರುಟೀನ್ ಯಾವ ರೀತಿ ಇತ್ತು ಅಂತ. ಹಾಗೆ ತುಳಸಿ ಪೂಜೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.